ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಿಮ್ಮ ಸುಚಿತ್ರಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಸ್, ಅಂಡ್ ಫೈನಲಿ ನಾವು ಆಲ್ಮೋಸ್ಟ್ ಲೈಕ್ ರೆಡಿ ಅಂತ ಹೇಳ್ಬೋದು. ತುಂಬಾನೇ ಅಡೆಚಡೆ ಎಲ್ಲ ಆಯಿತು. ಆ್ಯಕ್ಚುಲಿ ನಾವು ಇಂಡಿಯಾಗೆ ಹೋಗ್ತಾ ಇದ್ದೀವಿ. 9 months ಆಗಿತ್ತು ಇಂಡಿಯಾಗೆ ಹೋಗಿ. ನಾವು 3 months ಒನ್ಸ್ ಹೋಗ್ತಿದ್ದೆ ಮುಂಚೆ ಎಲ್ಲಾನು. ಲಾಸ್ಟ್ ಇಯರು ಅಷ್ಟೇ ಕೊರೋನಾಯಿಂದ 9 months ಒನ್ಸ್ ಹೋಗಂಗಾಯಿತು. ಸೊ ಈ ಟೈಮು 9 months ಒನ್ಸ್ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಅಪ್ಪ ಅಮ್ಮ ಇಂದ 9 months ನೋಡದೆ ದೂರ ಇರೋದು. ಸೊ ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್. ನನಗೆ ಸಿಕ್ಕಾಪಡೆ ಖುಷಿ ಆಗ್ತಿದೆ, ಹೇಳೋಕ್ಕಾಗ್ತಿಲ್ಲ. ಆ್ಯಕ್ಚುಲಿ ಖುಷಿ ಪಡೋದಕ್ಕೂ ಲೆಸ್ ಟೈಮ್ ಅಂತ ಹೇಳ್ಬೋದು. ಬಿಕಾಸ್ ನನ್ನ ಲೀವ್ಸ್ ಅಪ್ರೂವಲ್ ಆಗಿರ್ಬೋದು, ಚಂದು ಲೀವ್ಸ್ ಅಪ್ರೂವಲ್ ಆಗಿರ್ಬೋದು, ಮತ್ತು ಫ್ಲೈಟ್ ಕೂಡ ಒಂದು ಕ್ಯಾನ್ಸಲ್ ಆಯಿತು. ನಾವು ಬುಕ್ ಮಾಡಿರೋದು ಥರ್ಸ್ಡೇ ಫ್ಲೈಟ್ ಇತ್ತು ನಮಗೆ. July 15th ನಮಗೆ ಫ್ಲೈಟ್ ಇತ್ತು, ಬಟ್ ಅದು ಕ್ಯಾನ್ಸಲ್ ಆಯಿತು. ಅದು ಹೋಗೋಕ್ಕಾಗಲಿಲ್ಲ. ಸೊ ವಿತಿನ್ ಅ ಶಾರ್ಟ್ ನೋಟಿಸ್ ನಾವು 16th ಬುಕ್ ಮಾಡ್ಕೊಂಡ್ವಿ. ಸೊ ನಾವು ಏಜೆಂಟ್ ಮುಖಾಂತರ ಬುಕ್ ಮಾಡಿದ್ದು. ಸೊ 16th ಬುಕ್ ಮಾಡಿ ಈಗ ಆಲ್ ಸೆಟ್. ಸೊ ಬೇಗ ಬೇಗ ಶಾಪಿಂಗ್ ಎಲ್ಲ ಸ್ವಲ್ಪ ಮುಗಿಸ್ಕೊಂಡಿದ್ವಿ. ನಾವು ಸ್ವಲ್ಪ ಮಾತ್ರ ಇದೆ. ಸೊ ಇವಾಗ ಶಾಪಿಂಗ್ ಹೋಗಬೇಕು. ಸೊ ಹೋಗೋ ಮುಂಚೆ ಒಂದು ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡೋಣ ಅಂತ ಹೇಳಿ ಕೂತೆ. ಆಫೀಸಿಂದ ಬಂದೆ. ಸೊ ಆಫೀಸಲ್ಲೂ ಹ್ಯಾಂಡ್ ಓವರ್ಸು KT ಅದು ಇದು ಎಲ್ಲ ನಡೀತಾ ಇದೆ. ಬಿಕಾಸ್ ನಾವು ಹೋಗ್ತಿರೋದು ಆಲ್ಮೋಸ್ಟ್ 3.5 weeksಗೆ. ಸೊ KT ಹ್ಯಾಂಡ್ ಓವರ್ಸ್ ಎಲ್ಲ ಕೊಡಬೇಕು. ನನ್ನ ಸೆಕೆಂಡ್ರಿ ಸಪೋರ್ಟ್ ಏನೆಲ್ಲ ಇರ್ತಾರಲ್ಲ, ಸೊ ಅವ್ರಿಗೆಲ್ಲ ಕೊಡಬೇಕಾಗಿತ್ತು. ಇಟ್ ವಾಸ್ ಲೈಕ್ ರಿಯಲಿ ಬಿಸಿ ವೀಕ್ ನನಗೆ. ಸೊ ಇನ್ನು ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ, ಹೋಗಿ ಬಂದು ಸ್ಟಾರ್ಟ್ ಮಾಡ್ಕೊಬೇಕು. ಸೊ ಶಾಪಿಂಗ್ ಹತ್ರ ಸ್ವಲ್ಪ ಇತ್ತು, ಜಾಸ್ತಿ ಎಲ್ಲ ಏನಿಲ್ಲ. ಬಿಕಾಸ್ ಇದು ಶಾರ್ಟ್ ನೋಟಿಸಲ್ಲಿ ನಾವು ಹೋಗ್ತಾ ಇರೋದು. ಸೊ ಶಾಪಿಂಗ್ ಅಂತ ಜಾಸ್ತಿ ಎಲ್ಲ ಏನೂ ಮಾಡ್ಕೊಂಡಿಲ್ಲ. ಸೊ ಸ್ವಲ್ಪ ಮಾತ್ರ ನಾವು ಶಾಪಿಂಗ್ ಮಾಡಿದ್ವಿ. ಸೊ ಇವಾಗ ಫುಲ್ ಸುಸ್ತಾಗೋಗ್ಬಿಟ್ಟಿದ್ದೀವಿ. ಆಫೀಸಿಂದ ಬಂದಿದ್ದೀವಿ ಇವಾಗ ತಾನೆ. ಸೊ ಹೋಗ್ಬಿಡು ಬೇಗ ಶಾಪ್ ಮಾಡಿ ಬಂದು ಪ್ಯಾಕಿಂಗ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ನಮ್ಮ ಒಂದು ಇದು ಯಾಕೆ ನಮ್ಮ ಫ್ಲೈಟ್ ಕ್ಯಾನ್ಸಲ್ ಆಯಿತು, ಮತ್ತು ನಾನೊಂದು ಏಜೆಂಟ್ ಮುಖಾಂತರ ನಾವು ಬುಕ್ ಮಾಡಿಸಿದ್ದು ಫಾರ್ ದ ಫಸ್ಟ್ ಟೈಮ್. ಸೊ ಅದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಸೊ ಅದನ್ನು ಶೇರ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಬೇರೆ ಯಾರಿಗೂ ಆ ಥರ ತೊಂದರೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಇವಾಗ ಶಾಪಿಂಗ್ ಹೋಗ್ಬಿಟ್ಟು ಬಂದು ಅದಾದಮೇಲೆ ನಿಮಗೆ ಸಿಗ್ತೀನಿ. ಸೊ ಎಸ್, ನೆನ್ನೆ ಹೋಗ್ಬಿಟ್ಟು ಡೇಟ್ಸ್, ಚಾಕ್ಲೇಟ್ಸ್ ಎಲ್ಲ ಲೂನಲ್ಲಿ ಪರ್ಚೇಸ್ ಮಾಡಿದ್ವಿ. ಇಲ್ಲೊಂದು ಸ್ವಲ್ಪ ಕಾಸ್ಮೆಟಿಕ್ಸ್ ಮತ್ತು ಒಂದು ಸ್ವಲ್ಪ ಡ್ರೆಸ್ಸಸ್ ಮತ್ತು ಶೂ ತೊಗೋಬೇಕಾಗಿತ್ತು. ಸೊ ಚಂದು ಆಲ್ಮೋಸ್ಟ್ ನೋಡ್ತಾ ಇದ್ದಾರೆ ಒಳಗಡೆ. ಲೇಡೀಸ್ದು ನೋಡ್ಬಿಟ್ಟು ನಾನು ಆಚೆ ಕಡೆ ಬಂದಿದ್ದೆ, ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ. ಹಾಗಾಗಿ ಚಂದು ಒಳಗಡೆ ಇಟ್ಕೊಂಡು ಅವರು ಶೂ ಆಲ್ರೆಡಿ ಟ್ರೈ ಮಾಡ್ತಾ ಇದ್ದಾರೆ. ತುಂಬ ನೋಡ್ತಾ ಇದ್ವಿ, ತುಂಬ ಕಂಫರ್ಟಬಲ್ ಆಗಿರುತ್ತೆ ಇಲ್ಲಿಂದ. ಆಲ್ಮೋಸ್ಟ್ ಚಂದು ತೊಗೊಂಡು ಯೂಸ್ ಮಾಡ್ತಿದ್ರು 6-7 months. ಸೊ ಅವ್ರಿಗೆ ಕಂಫರ್ಟಬಲ್ ಆಗಿತ್ತು ಅಂತ ಹೇಳಿ ಒಂದರಿಂದ ತೊಗೊಂಡೋಗೋಣ ಅಂತ ಶಾಪ್ ಮಾಡಿದ್ವಿ. ಸೊ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ರು. ನಾನು ಸಜೆಸ್ಟಿವ್ ಆಗ್ತಾರೆ ಆಚೆ ಬಂದೆ, ಬಿಕಾಸ್ ಅವ್ರು ತುಂಬ ಟ್ರಯಲ್ ಮಾಡ್ತಾಯಿದ್ರು. ಹಾಗಾಗಿ ಎಸ್, ಶಾಪಿಂಗ್ ಇಷ್ಟೇ. ಎಸ್, ಸೊ ಇವಾಗ ನಾವು ಆ್ಯಕ್ಚುಲಿ ನೆನ್ನೆ ಶಾಪಿಂಗ್ ಹೋಗಿದ್ದು. ಸೊ ಇವತ್ತು ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀವಿ. ಸೊ ನಮ್ಮ ಫ್ಲೈಟ್ ಬಂದು ಫ್ರೈಡೇ 16th July ಬೆಳಗಿನ ಜಾವ ಫ್ಲೈಟ್. ಸೊ ಈ ಒಂದು ವಿಡಿಯೋ ನಿಮಗೆ ಬರೋಷ್ಟ್ರಿ ನಾವು ಫ್ಲೈ ಮಾಡ್ತಾ ಇರ್ತೀರಿ ಅಂತ ಅನ್ಸುತ್ತೆ. ನಾನು ಸ್ಕೆಡ್ಯೂಲ್ ಮಾಡಿ ಹೋಗಿರ್ತೀನಿ. ಸೊ ಯಾ, ನಮ್ಮ ಫ್ಲೈಟ್ ಬಂದು ಇಲ್ಲಿಂದ, ನಾನು ಫ್ಲೈಟ್ ಬಗ್ಗೆ ಆವಾಗಲೇ ಹೇಳಿದೆ ಕ್ಯಾನ್ಸಲ್ ಆಯಿತು ಅಂತ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ನಾವು ಯಾವಾಗಲೂ ಯೂಶ್ವಲಿ ಇಗ್ಸಿಗೋ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ, ಅದರಲ್ಲಿ ನಾವು ಫ್ಲೈಟ್ ಬುಕ್ ಮಾಡ್ತಿದ್ದು. ಬಟ್ ಈ ಸಲ ಡ್ಯೂ ಟು ಕೋವಿಡ್ ಎಲ್ಲ ಲಾಸ್ಟ್ ಟೈಮ್ ಎಕ್ಸಿಗೋದಲ್ಲಿ ಮಾಡಿ ಕ್ಯಾನ್ಸಲ್ ಆಗಿ ಅದೆಲ್ಲ ಪ್ರೊಸೆಸ್ ಎಲ್ಲ ಆಗಷ್ಟರಲ್ಲಿ ಆಲ್ಮೋಸ್ಟ್ 1 year ಆಯಿತು ನಮಗೆ ವಾಪಸ್ ರಿಟರ್ನ್ ಅಮೌಂಟ್ ಬರೋಕ್ಕೆ. ಸೊ ಹಾಗಾಗಿ ರಿಸ್ಕ್ ಬೇಡ ಅಂತ ಹೇಳಿ ಏಜೆಂಟ್ ಮುಖಾಂತರ ಟ್ರೈ ಮಾಡೋಣ ಅಂತ ಹೇಳಿ ಒನ್ ಆಫ್ ದಿ ಗುಡ್ ಏಜೆಂಟ್, ನಾವು ಮುಂಚೆ ಜಾರ್ಜಿಯಾಗೆ ಹೋದಾಗ ಅವ್ರ ಹತ್ರನೇ ಹೋಗಿದ್ದಿತ್ತು. ಸೊ ಹಾಗಾಗಿ ಏಜೆಂಟ್ ಮುಖಾಂತರ ಹೋಗೋಣ ಅಂತ ಹೇಳಿ ಅವರಿಗೆ ನಾವು ಹೇಳಿದ್ವಿ ಈ ಥರ ಬುಕ್ ಮಾಡಿ ಕೊಡಿ ಅಂತ. April 30th ನಾವು ಹೋಗಬೇಕಾಗಿತ್ತು. ಸೊ ಒಮನ್ ಏರ್ವೇಸ್ ಬುಕ್ ಮಾಡಿ ಕೊಟ್ಟಿದ್ರು. ಅದಾದಮೇಲೆ ಅನ್ಫಾರ್ಚುನೇಟ್ಲಿ ಅವಾಗ ಕೋವಿಡ್ ಸೆಕೆಂಡ್ ವೇವ್, ಸೊ ತುಂಬ ಪೀಕ್ ಇರೋದ್ರಿಂದ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ನಾವು ಹೋಗಿಲ್ಲ ಇಂಡಿಯಾಗೆ. ಸೊ ಅದೇ ಫ್ಲೈಟ್ನ ನಾವು ರೀಸ್ಕೆಡ್ಯೂಲ್ ಮಾಡಬೇಕಾಗಿತ್ತು. ಆಲ್ಮೋಸ್ಟ್ ಡಬಲ್ ದ ಅಮೌಂಟ್ನ ನಾವು ಪೇ ಮಾಡಿ ರೀಸ್ಕೆಡ್ಯೂಲ್ ಮಾಡಿದ್ವಿ. ಬಿಕಾಸ್ ಜುಲೈ ಮತ್ತು ಆಗಸ್ಟ್ ಸಿಕ್ಕಾಪಟ್ಟೆ ಪೀಕ್ ಸೀಸನ್. ಇಲ್ಲಿ ಸಮ್ಮರ್, ಜುಲೈ ಮತ್ತು ಆಗಸ್ಟ್ ಸಮ್ಮರ್ ಹಾಲಿಡೇಸ್ ಇರುತ್ತೆ ಮಕ್ಕಳಿಗೆಲ್ಲ. ಸೊ ವೆಕೇಶನ್ ಇರೋದ್ರಿಂದ ತುಂಬ ಜನ ಟ್ರಾವೆಲ್ ಮಾಡೋದು ಎಲ್ಲ ತುಂಬ ಸಿಕ್ಕಾಪಟ್ಟೆ ಜಾಸ್ತಿ. ಟ್ರಾವೆಲಿಂಗ್ ದ ಫ್ಲೈಟ್ ಚಾರ್ಜಸ್ ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಇರುತ್ತೆ ನಾರ್ಮಲ್ ಟೈಮ್ಗಿಂತ ಕಂಪೇರ್ ಮಾಡಿಕೊಂಡ್ರೆ. ಹಾಗಾಗಿ ನಾವು ಡಬಲ್ನ ಕೊಟ್ಬಿಟ್ಟು ನಾವು ಮಾಡಿದ್ರಿ. ಅದಾದಮೇಲೆ ನನ್ನ ಆಫೀಸಲ್ಲಿ ಮತ್ತಿರ್ಗಾ ಆವಾಗ ಲೀವ್ಸ್ ಅಪ್ರೂವ್ ಆಗಿತ್ತು, ಮತ್ತಿರ್ಗಾ ಚೇಂಜ್ ಮಾಡಿಕೊಂಡು. ಚಂದು ಆಫೀಸಲ್ಲೂ ಆವಾಗ ಲೀವ್ಸ್ ಅಪ್ರೂವ್ ಆಗಿತ್ತು, ಮತ್ತಿರ್ಗಾ ಚೇಂಜ್ ಮಾಡಿಕೊಂಡು ಕೊನೆಗೆ ಫೈನಲಿ July 15th ರೀಸ್ಕೆಡ್ಯೂಲ್ ಮಾಡಿದ್ವಿ ನಾವು. ಏಜೆಂಟ್ಗೂ ಹೇಳಿದ್ವಿ ಕನ್ಫರ್ಮ್ ಅಲ್ವಾ ಅಂತ. 10 days ಬ್ಯಾಕೆ ಕೇಳಿ ಇಟ್ಕೊಂಡಿದ್ದೆ. ಅವ್ರು ಎಸ್ ಕನ್ಫರ್ಮ್ ಅಂತ ಹೇಳಿದರು. ಬಟ್ 1 week ಬಿಫೋರ್ ನಮಗೆ ಏಜೆಂಟ್ ಅವ್ರು ಮೆಸೇಜ್ ಮಾಡ್ತಾರೆ ಸೇಯಿಂಗ್ ದಟ್ ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್.
ಸೊ ನೆಕ್ಸ್ಟ್ 22nd ಜುಲೈಗೆ ರೀಸ್ಕೆಡ್ಯೂಲ್ ಆಗೋಗಿದೆ ಅಂತ ಹೇಳಿದ್ರು. ನಮಗೆ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಫಸ್ಟ್ ಆಫ್ ಆಲ್ ದೇ ಜಸ್ಟ್ ಹ್ಯಾವ್ ಟು ನೋಟಿಫೈ ಅಲ್ಲ, ಫಸ್ಟ್ ನೋಟಿಫೈ ಮಾಡಿ ನಮ್ಮ ಕನ್ಸೆಂಟ್ನ ತೊಗೊಂಡು ಅವ್ರು ರೀಸ್ಕೆಡ್ಯೂಲ್ ಮಾಡಬೇಕಾಗಿತ್ತು. ಜಸ್ಟ್ ಹಂಗೆ ಹೇಳಿದಾಗ ನಮಗೆ ಸಿಕ್ಕಾಪಟ್ಟೆ ಇದಾಯಿತು. ಬಿಕಾಸ್ ನನ್ನ ಒಬ್ರದ್ದೇ ಅಲ್ಲ, ಸೊ ನನ್ನ ಆಫೀಸಲ್ಲೂ ಕೇಳಿ ಅಪ್ರೂವಲ್ ತೊಗೋಬೇಕು, ಚಂದ ಆಫೀಸಲ್ಲೂ ಕೇಳಿ ಅಪ್ರೂವಲ್ ತೊಗೋಬೇಕು. ಸೊ ಸಿಕ್ಕಾಪಟ್ಟೆ ಲಾಂಗ್ ಪ್ರೊಸೆಸ್ ನಮ್ಮದು. ಹಂಗಾಗಿ ನನಗೆ ಫುಲ್ ಟೆನ್ಷನ್ ಆಗೋಯ್ತು. ಇಲ್ಲ ಇದು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ನೆಕ್ಸ್ಟ್ ವೀಕಲ್ಲಿ 4 ಕಂಟಿನ್ಯೂಸ್ ಆಗಿ 4 ದಿವಸ ನ್ಯಾಷನಲ್ ಹಾಲಿಡೇಸ್ ಇದೆ ಇಲ್ಲಿ. ಸೊ ಅಲ್ಲಿ ಮನೇಲಿದ್ದು ನಾವೇನು ಮಾಡೋದು, ಅಲ್ಲಿ ಇಂಡಿಯಾಗಾದ್ರೆ ಹೋದ್ರೆ ಫ್ಯಾಮಿಲಿ ಜೊತೆ ಇರ್ಬೋದು, ಅದಕ್ಕೋಸ್ಕರ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತ ಹೇಳಿ ನಾವು ಏಜೆಂಟಿಗೆ ಹೇಳಿದ್ವಿ, ನೀವು ರೀಸ್ಕೆಡ್ಯೂಲ್ ಮಾಡೋಂಗಿಲ್ಲ ವಿತೌಟ್ ಅವರ್ ಕನ್ಸೆಂಟ್, ಸೊ ನಾವು ಹೋಗಲೇಬೇಕು ಅಂತ. ಸೊ ಥರ್ಸ್ಡೇ ಇದ್ದಿದ್ದು ಫ್ಲೈಟ್ ಅದು ಕ್ಯಾನ್ಸಲ್ ಆಯಿತು. ಏರ್ಲೈನ್ ಅವರೇ ಕ್ಯಾನ್ಸಲ್ ಮಾಡಿದ್ರು. ಅದಾದಮೇಲೆ ನಮಗೆ ಫ್ರೈಡೇ ಬುಕ್ ಮಾಡಿ ಕೊಟ್ಟರು ಏರ್ ಇಂಡಿಯಾ ಫ್ಲೈಟ್. ಸೊ ಕ್ಯಾನ್ಸಲ್ ಏನು ಆಗಲ್ಲ ಅಂತ ಕನ್ಫರ್ಮ್ ಆಯಿತು ಏರ್ ಇಂಡಿಯಾ ಆದರೆ. ಸೊ ಏರ್ ಇಂಡಿಯಾ ಫ್ಲೈಟು ಇಲ್ಲಿಂದ ಹೈದ್ರಾಬಾದ್ಗೆ ಹೋಗಿ ಹೈದ್ರಾಬಾದಿಂದ ಬ್ಯಾಂಗ್ಳೂರ್ಗೆ ಸ್ವಲ್ಪ ಲಾಂಗ್ ಜರ್ನಿ ಆಗುತ್ತೆ. ಬಟ್ ಇಟ್ಸ್ ಓಕೆ ಅಂತ ಹೇಳಿ ನಾವು ಬುಕ್ ಮಾಡಿದ್ದು. ಬಟ್ ಅಲ್ಲೂ ಏಜೆಂಟ್ ಅವರು ಸ್ವಲ್ಪ ಗೊತ್ತಲ್ಲ, ಅವ್ರದ್ದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಒಂದು ಸ್ವಲ್ಪ ಹಾಗೆ ಮಾಡೋಕ್ಕೆ ನೋಡಿದ್ರು. ಇದನ್ನು ಯಾಕೆ ಶೇರ್ ಮಾಡ್ತಿದ್ದೀನಿ ಅಂತ ಅಂದರೆ ನೆಕ್ಸ್ಟ್ ಟೈಮ್ ಯಾರಿಗಾದ್ರೂ ಈ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅಂತ. ಸೊ ನಾವು ಅವ್ರು ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಹೇಳಿದರು. ನಾವು ಹೇಳಿದ್ವಿ ಫಸ್ಟ್ ಆಫ್ ಆಲ್ ನಾವು ಡಬಲ್ ಪೇ ಮಾಡಿ ತೊಗೊಂಡಿದ್ದೀರಿ ಅಮೌಂಟ್ನ. ಸೊ ಇವಾಗ ಯಾಕೆ ಎಕ್ಸ್ಟ್ರಾ ಕೊಡಬೇಕು ಅಂತ. ಅದು ಏರ್ ಇಂಡಿಯಾ ಟಿಕೆಟ್ಸ್ ಬಂದು ನಾವು ಪೇ ಮಾಡೋದಕ್ಕಿಂತ ತುಂಬ ಕಡಿಮೆ ಇತ್ತು. ಸೊ ಹಂಗೆ ಹೇಳಿದಕ್ಕೆ ಅವರು ಬರೀ ರೀಸ್ಕೆಡ್ಯೂಲ್ ಚಾರ್ಜಸ್ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ ಹೇಳಿದರು. ಮೇ ಬಿ ಯಾರಿಗಾದ್ರು ಗೊತ್ತಿಲ್ಲದೆ ಅವ್ರಿಗೆ ತುಂಬ ಹೊಸಬ್ರು ಇದ್ದವರು ಮೋಸ್ಟ್ಲಿ ನಂಬಿರ್ತಿದ್ರು ಅನ್ಸುತ್ತೆ. ನಾವು ನಂಬಕ್ಕೆ ಹೋಗಲಿಲ್ಲ. ಸ್ವಲ್ಪ ಫೈಟ್ ಮಾಡಿ ಹಾಗೆ ಮಾಡಿ ಕೊನೆಗೆ ಅವರೇ ನಮ್ಗೆ ದುಡ್ಡು ಕೊಟ್ಟಿಲ್ಲ. ಆ್ಯಕ್ಚುಲಿ ಕೊಟ್ಟಿಲ್ಲ, ಬಟ್ ಅದೇ ಅಮೌಂಟಲ್ಲಿ ಇದನ್ನು ಬುಕ್ ಮಾಡಿ ಕೊಟ್ಟರು. ಸೊ ಇದನ್ನು ನಾನು ಶೇರ್ ಮಾಡ್ತೀನಿ ಯಾಕೆ ಅಂದರೆ ಇದೊಂದು ಎಕ್ಸ್ಪೀರಿಯನ್ಸ್. ನನಗೆ ಹಾಗಿರೋಂಗೆ ಬೇರೆಯವ್ರಿಗೆ ಆಗಬಾರ್ದು. ಹಾಗಾದರೂ ಹೆಂಗೆ ಫೈಟ್ ಮಾಡಬೇಕು ಅಂತ ಕರೆಕ್ಟಾಗಿ ಪ್ರೂಫ್ ಇಟ್ಕೊಂಡು ಇಲ್ಲ ಕರೆಕ್ಟಾಗಿ ಪಾಯಿಂಟ್ ವೈಸ್ ನಾವು ಅವಾಗ ಕೇಳ್ತಾ ಹೋಯ್ತು ಅಂತ ಅಂದರೆ ಅವರು ಯಾವ್ದಾರು ಒಂದು ಸಿಗಾಕೊಂತಾರೆ. ಇಲ್ಲ ಅಂದರೆ ನಾವು ತಿರ್ಗಾ ಇನ್ನೂ ಎಕ್ಸ್ಟ್ರಾ ಅಮೌಂಟ್ ತುಂಬಾ ಜಾಸ್ತಿ ಅಮೌಂಟ್ನ ಕೇಳಿದ್ರು. ಸೊ ಅಷ್ಟು ಪೇ ಮಾಡಿ ಮತ್ತೆ ತಿರ್ಗಾ ಟಿಕೆಟ್ ಬುಕ್ ಮಾಡಿಸ್ಕೊಬೇಕಾಗಿತ್ತು. ಸೊ ತುಂಬ ಕ್ವೆಶನ್ಸ್ನ ಕೇಳಿ ಪಾಯಿಂಟ್ ವೈಸ್ ಅವ್ರಿಗೆ ಇದು ಮಾಡಿ ಪ್ರೂಫ್ ಎಲ್ಲ ಕೇಳಿ ಹಾಗೆ ಸ್ವಲ್ಪ ಮಾತಾಡಾದ್ಮೇಲೆ ತುಂಬ ಮಾತಾಡಿದ್ವಿ. ಸೊ ಹಂಗಾದ್ಮೇಲೆ ಓಕೆ ಫೈನ್ ಅಂತ ಅಷ್ಟರಲ್ಲೇ ಮಾಡಿ ಕೊಟ್ಟಿದ್ದಾರೆ ಇವಾಗ. ಸೊ ವಿ ಆರ್ ಡನ್. ಸೊ ಅದೊಂದು ಸ್ವಲ್ಪ ತುಂಬ ಟೆನ್ಷನ್ನು, ಒಂಥರ ಭಯ, ಮತ್ತು ಇವಾಗಲೂ ಹೋಗೋಕ್ಕಾಗಲ್ವೇನೋ ಅನ್ನೋದು ಒಂದು ಸಿಕ್ಕಾಪಟ್ಟೆ ಒಂಥರ ಭಯ ಆಗೋಗಿತ್ತು. ಫೈನಲಿ ವಿ ಆರ್ ಗೋಯಿಂಗ್. ಸೊ ಹಂಗಾಗಿ ತುಂಬ ಲೇಟಾಗಿ ವ್ಲಾಗ್ ಮಾಡ್ತಾ ಇದ್ದೀನಿ. ಅಂದರೆ ನಂಗೆ ಗೊತ್ತಿರಲಿಲ್ಲ ಅಲ್ಲ, ಮತ್ತಿರ್ಗ ಕ್ಯಾನ್ಸಲ್ ಆಯಿತು ಅಂದರೆ ವ್ಲಾಗ್ ಮಾಡಿ ಏನು ಪ್ರಯೋಜನ ಅನ್ನೋ ಥರ ಒಂಥರ ಆಗೋಗ್ಬಿಟ್ಟಿತ್ತು ನನಗೆ. ಆ್ಯಂಡ್ ಆಫೀಸಲ್ಲಿ ಲಾಸ್ಟ್ ಈ ವೀಕ್ ಅಂತೂ ಸಿಕ್ಕಾಪಟ್ಟೆ ಕೆಲಸ, ಹ್ಯಾಂಡ್ ಓವರ್ಸ್ ಅದು ಇದು ಹೇಳಿದ್ನಲ್ಲ. ಸೊ ಹಾಗೆಲ್ಲ ಇತ್ತು. ಸೊ ಹಾಗಾಗಿ ಲೇಟಾಗಿ ಇನ್ಫಾರ್ಮ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಈ ವಿಡಿಯೋ ಬರೋಷ್ಟರಲ್ಲಿ ನಾನು ಫ್ಲೈ ಮಾಡ್ತಾ ಇರ್ತೀನಿ. ಸೊ ಫ್ರೈಡೇ 16th of July ನಮಗೆ ಫ್ಲೈಟ್ ಇರೋದು. ಇಲ್ಲಿಂದ ಹೈದ್ರಾಬಾದ್ಗೆ ಹೋಗಿ ಹೈದ್ರಾಬಾದಿಂದ ತಕ್ಷಣ ಅಲ್ಲೊಂದು 2 hours ವೇಟಿಂಗ್ ಟೈಮ್ ಇದೆ, ಅಲ್ಲಿಂದ ಬ್ಯಾಂಗ್ಳೂರಿಗೆ. ಸೊ ಫ್ರೈಡೇ ಆಲ್ಮೋಸ್ಟ್ 10:30 ರೀಚ್ ಆಗ್ತೀವಿ. ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 11:30 12 o'clock ಆಗೋಗ್ಬಿಟ್ಟಿರುತ್ತೆ. ಎಸ್. ಸೊ ಇಂಡಿಯಾಗೆ ಹೋಗ್ತಾ ಇದ್ದೀನಿ. ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ನಾನು ಆಲ್ರೆಡಿ ಆಲ್ಮೋಸ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ತುಂಬ ಇದಂತಲ್ಲ, ನನಗೆ 9 ತಿಂಗಳು ಆಲ್ಮೋಸ್ಟ್ ನಂಗೆ 2-3 years ಆಗೋಗ್ಬಿಟ್ಟಿದೆ ಅಂತ ಅನಿಸುತ್ತೆ. ನಂಗೆ ನಿಜ ಅದೇ ಥರ ಫೀಲ್ ಆಗ್ತಿರೋದು. ಇದು ಫಸ್ಟ್ ಟೈಮ್ ನಾನು ನಮ್ಮ ಅಪ್ಪ ಅಮ್ಮನ 9 ತಿಂಗಳು ನೋಡದೇ ಇರೋದು. ಇದು ಫಸ್ಟ್ ಟೈಮ್. ಯೂಶಲಿ ಮೊದಲೆಲ್ಲನೂ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಬಿಟ್ಟೇ ಇಡ್ತಾ ಇರಲಿಲ್ಲ ಚಿಕ್ಕ ವಯಸ್ಸಿಂದಾನು. ಕೆಲ್ಸಕ್ಕಂತ ಇಲ್ಲಿ ಬಂದಾದ್ಮೇಲೆ 1 ತಿಂಗಳು 2 ತಿಂಗಳು 3 ತಿಂಗಳು ಅಷ್ಟೇ ಮ್ಯಾಕ್ಸಿಮಮ್ ಇದ್ದಿದ್ದು. ಲಾಸ್ಟ್ ಟೈಮ್ ಕೋವಿಡ್ ಸಿಚುವೇಶನ್ 9 months ಇಲ್ಲೇ ಸ್ಟಕ್ ಆಗಿದ್ವಿ. ಆಗ ಅಪ್ಪ ಅಮ್ಮ ಇಲ್ಲೇ ಇದ್ದರು. ಸೊ ಹಾಗಾಗಿ ಏನು ಇದ್ದಿಲ್ಲ. ಬಟ್ ಈ ಸತಿ 9 months ಅಪ್ಪ ಅಮ್ಮನ ನೋಡಿಲ್ಲ. ಸೊ ಹಾಗಾಗಿ ಎಸ್, ಇದೊಂದು ಸ್ವಲ್ಪ ಜಾಸ್ತಿ ಗ್ಯಾಪ್ ಅಂತ ಹೇಳ್ಬೋದು. ಆ್ಯಂಡ್ ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್. ನಾನು ಇಲ್ಲಿ ಆ್ಯಕ್ಚುಲಿ ಆಚೆ ಕಡೆ ಫುಡೆಲ್ಲ ಅಷ್ಟೊಂದೆಲ್ಲ ಇದು ಮಾಡೋಕ್ಕೆ ಹೋಗಲ್ಲ, ಕೋವಿಡ್ ಸಿಚುವೇಶನ್ ಇತ್ತು ಹಾಗೆ. ಬಟ್ ನನಗೆ ಫುಡ್ ಕ್ರೇವಿಂಗ್ಸ್ ಸಿಕ್ಕಾಪಡೆ ಇದೆ. ನಾನು ಆಲ್ಮೋಸ್ಟ್ ಲಿಸ್ಟ್ ಡೌನ್ ಮಾಡ್ಕೊಂಡಿದ್ದೀನಿ ನನಗೆ ಏನೇನು ಬೇಕು ಎಲ್ಲ ಬೇಕು ಅನ್ನೋ ಥರ. ಚಂದನೂ ಅಷ್ಟೇ, ಅವ್ರು ನಾನ್ ವೆಜ್ ಲವರ್ಸ್, ಅವರು ಕೂಡ ಬರೀ ನಾನ್ ವೆಜ್ಜಲ್ಲಿ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಸೊ ಹೀಗೆ ನನಗೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ವ್ಲಾಗ್ ಮಾಡೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ. ಬಟ್ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಎಲ್ಲ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡೆಲ್ಲ ಬರೋಕ್ಕೆ. ಸೊ ವ್ಲಾಗಿಂಗ್ ಎಲ್ಲ ಅಷ್ಟು ಟೈಮ್ ಸಿಗುತ್ತಾ, ಎಡಿಟ್ ಮಾಡೋಕ್ಕೆ ಹಾಕೋಕ್ಕೆ ಎಲ್ಲ ಟೈಮ್ ಸಿಗುತ್ತಾ ಗೊತ್ತಿಲ್ಲ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಎಲ್ಲ ಒಟ್ಟಿಗೆ ಬಂದರೂ ಬರ್ಬೋದು ವ್ಲಾಗ್ಸು. ಇಲ್ಲ ನನಗೆ ಸ್ವಲ್ಪ ಟೈಮ್ ಮಾಡಿಕೊಂಡು ಹಾಕಲೇಬೇಕು ಅಂದಾಗ ಎಸ್, ಅಲ್ಲಿ ಗೊತ್ತಿಲ್ಲ ಏನಾಗುತ್ತೆ ಪರಿಸ್ಥಿತಿ ಗೊತ್ತಿಲ್ಲ. ಜಸ್ಟ್ ಗೋ ವಿತ್ ಅ ಫ್ಲೋ ಅನ್ನೋ ಥರ. ಯಾವ ಥರ ಆಗುತ್ತೆ ಗೊತ್ತಿಲ್ಲ. ಫುಲ್ ಜಾಮ್ ಪ್ಯಾಕ್, ತುಂಬ ಬ್ಯುಸಿ ಇರ್ತೀವಿ ಮಾತ್ರ ನಿಜ. ನಾವು ಹೋಗ್ತಿರೋದು ಆಲ್ಮೋಸ್ಟ್ 3 to 3.5 weeks ಹೋಗ್ತಾ ಇದ್ದೀವಿ. ಸೊ ಕೊರೋನಾ ಸಿಚುವೇಶನ್ ಎಲ್ಲ ಕಮ್ಮಿ ಆಗಲಿ, ಜಾಸ್ತಿ ಆಗೋದಲ್ಲ ಬೇಡ ಅಂತ ಪ್ರೇ ಮಾಡಿಕೊಂಡು ಫೈನಲಿ ಆಲ್ಮೋಸ್ಟ್ ಗೊತ್ತಲ್ಲ, ನಮಗೆ ತುಂಬ ಕಡಿಮೆ ಸಮಯದಿಂದ ಜಾಸ್ತಿ ಶಾಪಿಂಗ್ ಎಲ್ಲ ಮಾಡೋಕ್ಕಾಗಲಿಲ್ಲ.
ಜಸ್ಟ್ ಡ್ರೈ ಫ್ರೂಟ್ಸ್, ಚಾಕ್ಲೇಟ್ಸ್, ಮತ್ತು ಒಂದು ಸ್ವಲ್ಪ ಡ್ರೆಸ್ಸಸ್ ನನಗೂ ಚಂದಗೂ. ಮತ್ತು ಇಲ್ಲಿ ಆ್ಯಕ್ಚುಲಿ ತುಂಬಾ ಫುಟ್ವೇರ್ ಚೆನ್ನಾಗಿ ಕಂಫರ್ಟಬಲ್ ಆಗಿ ಸಿಗುತ್ತೆ. ಸೊ ಹಾಗಾಗಿ ನಮ್ಮ ಪೇರೆಂಟ್ಸ್ಗೆ ಅಂತ ಫುಟ್ವೇರಲ್ಲಿ ತೊಗೊಂಡಿದ್ವಿ. ಯೂಶ್ವಲಿ ಗೋಲ್ಡ್ ಒಂದು ಸ್ವಲ್ಪ ಏನಾದ್ರು ಪರ್ಚೇಸ್ ಮಾಡ್ತೀವಿ, ಬಟ್ ಈ ಸತಿ ಗೊತ್ತಲ್ಲ ಓಪನೇ ಇರಲಿಲ್ಲ. ಆ್ಯಕ್ಚುಲಿ ಆಲ್ಮೋಸ್ಟ್ ಜುಲೈ 2 ತನಕ ಓಪನೇ ಇರಲಿಲ್ಲ, ಎಲ್ಲ ಕ್ಲೋಸ್ ಆಗಿತ್ತು. ಸೊ ಹಾಗಾಗಿ ಶಾಪಿಂಗ್ ಎಲ್ಲ ಲಿಮಿಟೆಡ್ ಅಂತ ಹೇಳ್ಬೋದು. ಸೊ ನಾವು ನಿಮಗೂ ಕರ್ಕೊಂಡು ಹೋಗಿದ್ದೆ. ಸೊ ಅಷ್ಟೇ ಲಿಮಿಟೆಡ್ ಶಾಪಿಂಗ್ ಮಾಡಿರೋದು. ಆ್ಯಕ್ಚುಲಿ ತುಂಬ ವೀಡಿಯೋಸಲ್ಲಿ ತಗೊಳಕ್ಕಾಗಲಿಲ್ಲ. ಸೊ ಶಾಪಿಂಗ್ ಮಾಡ್ತಾ ಇದ್ವಲ್ಲ, ಬ್ಯಾಗ್ಸು ಅದು ಇದು ಎಲ್ಲ ಇತ್ತು. ಸೊ ವಿಡಿಯೋಸ್ ಎಲ್ಲ ಜಾಸ್ತಿ ಬರೋಕ್ಕಾಗಲಿಲ್ಲ. ನಾವು ಇಂಡಿಯಾಗೆ ಟ್ರಾವೆಲ್ ಮಾಡಬೇಕಾದ್ರೆ 2 ಇಂಪಾರ್ಟೆಂಟ್. ಒಂದು RT-PCR ಟೆಸ್ಟ್ ಮಾಡಿಸ್ಬೇಕು, ಅದು ನೆಗೆಟಿವ್ ಇರಬೇಕು. ಇನ್ನು ಒಂದು ಏರ್ ಸುವಿಧಾ ಅಂತ ಒಂದು ವೆಬ್ ಅಪ್ಲಿಕೇಶನ್ ಇದೆ. ಅಲ್ಲಿ ನಮ್ದೆಲ್ಲ ಫಿಲಪ್ ಮಾಡಬೇಕು, ನಮ್ದೆಲ್ಲ ಡೀಟೇಲ್ಸ್ ಲೈಕ್ ಫ್ಲೈಟ್ ನಂಬರು, ಫ್ಲೈಟ್ ಸೀಟ್ ನಂಬರು, ಅದಾದಮೇಲೆ ನಮ್ಮ RT-PCR ಟೆಸ್ಟ್ದು ನೆಗೆಟಿವ್ ರಿಪೋರ್ಟು ಅದೆಲ್ಲ ಹಾಕಬೇಕು. ಅಷ್ಟೇ. ಅದೆರಡು ಕಾಪಿ ತೊಗೊಂಡ್ರೆ, ಫ್ಲೈಟ್ ಔಟ್ ತೊಗೊಂಡ್ರೆ ಮುಗೀತು. ಸೊ ಏರ್ ಸುವಿಧಾದಲ್ಲಿ ಇವಾಗ ಮಾಡಿದ್ದೀವಿ ಅಪ್ಲಿಕೇಶನ್, ಪ್ರಿಂಟ್ಔಟ್ ತೆಗಿಬೇಕು. ಇದು ಬಂದು ನಾವು ಇವತ್ತು ಬೆಳಗ್ಗೆ ಹೋಗ್ಬಿಟ್ಟು RT-PCR ಟೆಸ್ಟ್ ಮಾಡಿಸಿದ್ದೀವಿ. ಸೊ ನೆಗೆಟಿವ್ ಬಂದಿದೆ. ನಮ್ದು 2 ವ್ಯಾಕ್ಸಿನೇಷನು ಆಗಿದೆ. ಸೊ ಸೆಕೆಂಡ್ ವ್ಲಾಗಲ್ಲಿ ಸೆಕೆಂಡ್ ವ್ಯಾಕ್ಸಿನೇಷನ್ ಆದಮೇಲೆ ನನಗೆ ಸ್ವಲ್ಪ ಜಾಸ್ತಿನೇ ಹುಷಾರು ತಪ್ಪಿತು. ಸೊ ಹಾಗಾಗಿ ವ್ಲಾಗ್ ಮಾಡಲಿಲ್ಲ. ಆ್ಯಕ್ಚುಲಿ ಹುಷಾರು ತಪ್ಪಿತ್ತು. 2 ಪ್ಯಾರಾಡಾಲ್ ಮಾತ್ರ ತೊಗೊಂಡಿದ್ದೆ, ಬೆಳಗ್ಗೆ ಒಂದು ಸಾಯಂಕಾಲ ಒಂದು. ಆ್ಯಕ್ಚುಲಿ ಹಾಕಿಸ್ಕೊಂಡು ಬಂದಿದ್ದೆ ಸರ್, ಬೆಳಗ್ಗೆ ಹಾಕಿಸ್ಕೊಂಡು ಬಂದಿದ್ದು ನಾವು. ಅವಾಗ ಏನೂ ಇರಲಿಲ್ಲ, ಆರಾಮಾಗೇ ಇದ್ರಿ. ಆಮೇಲೆ ಸಂಜೆನೂ ಆರಾಮಾಗೇ ಇದ್ದೆ, ರಾತ್ರಿ ಮಲಗಬೇಕಾದ್ರೂ ಆರಾಮಾಗಿದ್ದೆ, ಬಟ್ ರಾತ್ರಿ ಜ್ವರ ಬಂದ್ಬಿಟ್ಟಿತ್ತು. ಸೊ ಬೆಳಗ್ಗೆ ಬಂದು ತಕ್ಷಣಕ್ಕೆ ಟಿಫನ್ ಮಾಡಿ ಪೆನಡಾಲ್ ತೊಗೊಂಡ್ಬಿಟ್ರಿ. ಅದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ ಒಂದು ಪೆನಡಾಲ್ ತೊಗೊಂಡ್ಬಿಟ್ಟೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆರಾಮಾಗಿದ್ದೆ. ಸೊ ಹಾಗಾಗಿ ನಂಗೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಅವಾಗ ವಿಡಿಯೋ ಎಲ್ಲ ಮಾಡೋಕ್ಕಂತ ಅನಿಸ್ಲಿಲ್ಲ. ಸೊ ನಾನು ಅದಕ್ಕೆ ಸೆಕೆಂಡ್ ಡೋಸೇಜ್ದು ಎಕ್ಸ್ಪೀರಿಯನ್ಸ್ ವ್ಲಾಗ್ ಮಾಡಿಲ್ಲ, ಇವಾಗ ಶೇರ್ ಮಾಡ್ತಿದ್ದೀವಿ. ಸೊ ನಮ್ದು 2 ಆಗಿದೆ, ಮತ್ತು 2 ಡೋಸ್ ಆಗಿ 15 ಡೇಸ್ ಆಗಿ ನಮ್ಮದು ಗ್ರೀನ್ ಶೀಲ್ಡ್ ಕೂಡ ಬಂದಿದೆ. ಸೊ ಗ್ರೀನ್ ಶೀಲ್ಡ್ ಹಿಂಗೆ ತೋರಿಸ್ತೆ, ಲೈಕ್ ಈ ಥರ ತೋರಿಸ್ತೆ ಗ್ರೀನ್ ಶೀಲ್ಡ್ ಅಪ್ಲಿಕೇಶನಲ್ಲಿ. ಸೊ ನಾವು ಎಲ್ಲಿ ಮಾಲ್ಸ್ ಎಲ್ಲ ಹೋಗ್ಬೇಕಂದ್ರೆ ಅಲ್ಲಿ ತೋರಿಸಿದ ತಕ್ಷಣ ಎಲ್ಲ ಕಡೆ ಬಿಡ್ತಾರೆ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ಎಸ್, ದಟ್ಸ್ ಇಟ್. ಡಾಕ್ಯುಮೆಂಟ್ಸ್ ಇಷ್ಟೇ, ಏನು ಜಾಸ್ತಿ ಏನಿಲ್ಲ, ಬಟ್ ನೀಟಾಗಿ ಫಿಲ್ ಮಾಡಬೇಕು. ಎಲ್ಲ ಫುಲ್ ಡೀಟೇಲ್ಸ್ ಕೇಳಿದ್ದಾರೆ, ಫುಲ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಅಷ್ಟು ಬಿಟ್ಟರೆ ಏನೂ ಇಲ್ಲ. ಮತ್ತು ಅಲ್ಲಿಗೆ ಹೋಗ್ಬಿಟ್ಟು ನಮಗೆ ನಮ್ಮದೇ ಕಾಸ್ಟಲ್ಲಿ ಟೆಸ್ಟ್ ಮಾಡಿಸ್ಕೋಬೇಕಂತ ಹೇಳಿದ್ದಾರೆ. ಗೊತ್ತಿಲ್ಲ ಹೈದ್ರಾಬಾದಲ್ಲಿ ಮಾಡ್ತಾರಾ ಇಲ್ಲ ಬ್ಯಾಂಗ್ಳೂರಲ್ಲಿ ಮಾಡ್ತಾರಾ ಗೊತ್ತಿಲ್ಲ, ಬಟ್ ಅಲ್ಲಿ ಟೆಸ್ಟ್ ಮಾಡಿಸ್ಕೊಬೇಕು. ಜಾಸ್ತಿ ನಾವು ಚಾಕ್ಲೇಟ್ಸ್, ಡೇಟ್ಸ್ ಅಂತವೇ ಪರ್ಚೇಸ್ ಮಾಡಿರೋದು, ಏನು ಬೇರೆ ಶಾಪಿಂಗ್ ಎಲ್ಲ ಏನೂ ಮಾಡಿಲ್ಲ. ಬಟ್ ಸಿಕ್ಕಾಬಡೆ ಚಾಕ್ಲೇಟ್ಸ್, ಇಲ್ಲಿನ ಇರೋ ಚಾಕ್ಲೇಟ್ಸ್ನ ತೊಗೊಂಡಿದ್ದೀವಿ. ಆಲ್ಮೋಸ್ಟ್ ಇಲ್ಲಿ ಆಲ್ಮಂಡ್, ಡೇಟ್ಸ್ ಎಲ್ಲ ಜಾಸ್ತಿ ಫೇಮಸ್. ಸೊ ಹಾಗಾಗಿ ಆಲ್ಮೋಸ್ಟ್ ಆಲ್ಮಂಡ್ ಚಾಕ್ಲೇಟ್ಸ್, ಡೇಟ್ಸ್ ಚಾಕ್ಲೇಟ್ಸ್ ಮತ್ತೆಲ್ಲ ಅಲ್ಲೇ ಸಿಗುತ್ತೆ. ಆಲ್ಮೋಸ್ಟ್ ಇಲ್ಲಿರೋ ಚಾಕ್ಲೇಟ್ಸ್ ಎಲ್ಲ ಇಂಡಿಯಾದಲ್ಲಿ ಆಬ್ವಿಯಸ್ಲಿ ಸಿಗುತ್ತೆ, ಏನು ಎಕ್ಸ್ಟ್ರಾ ಸ್ಪೆಷಲ್ ಅಂತ ಏನಿಲ್ಲ. ಬಟ್ ಇಲ್ಲಿನ ತೊಗೊಂಡೋಗ್ಬಿಟ್ಟು ಒಂಥರ ಸ್ಪೆಷಲ್ ಅಷ್ಟೇ. ಸೊ ಹಾಗಾಗಿ ಇದೆಲ್ಲ ಇಂಡಿಯನ್ ಚಾಕ್ಲೇಟ್ಸ್. ಸೊ ಇದೆಲ್ಲ ಜಾಸ್ತಿ ತೊಗೊಂಡಿದ್ದೀವಿ. ಆ್ಯಂಡ್ ಆಬ್ವಿಯಸ್ಲಿ ಡೇಟ್ಸ್. ಸೊ ಡೇಟ್ಸ್ನೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ತೊಗೊಂಡಿದ್ದೀವಿ. ನಾವು ಒಂದು ಫುಲ್ ಬ್ಯಾಗ್ ಇದೆ. ಇದು ಅಷ್ಟೇ. ಇಷ್ಟು ಫುಲ್ಲು ಈ ಬ್ಯಾಗಲ್ಲಿ ಫುಲ್ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಲೈಕ್ ಇಲ್ಲಿ ತುಂಬ ಸನ್ಫ್ಲವರ್ ಸೀಡ್ಸ್, ಎಡಿಬಲ್ ಸೀಡ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಎಸ್ ಅಷ್ಟೇ, ನನಗೆ ಜಾಸ್ತಿ ಏನು ಫ್ಯಾನ್ಸಿ ಅಂತ ಏನಿಲ್ಲ. ಮತ್ತು ಇದೊಂದು ತುಂಬ ಚೆನ್ನಾಗಿದೆ, ಇದು ಲೇಡೀಸ್ಗೆ. ಸೊ ಪೇರೆಂಟ್ಸ್ಗೆ ಅಂತ ಹೇಳಿ ಮೆನ್ ಶೂ ಮತ್ತು ವುಮೆನ್ ಲೇಡೀಸ್ ಶೂ ಅದನ್ನು ಕೂಡ ಪರ್ಚೇಸ್ ಮಾಡಿದ್ವಿ. ಅದಕ್ಕೆ ಏನು ಫ್ಯಾನ್ಸಿ ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ ನಾವು. ಸೊ ಸಿಂಪಲ್ ಆಗಿ ಮಾಡಿಟ್ಕೊಂಡಿದ್ವಿ. ಸೊ ಬೇಗ ನಾನು ಪ್ಯಾಕಿಂಗ್ನ ಮುಗಿಸ್ತೀನಿ ನಿಮ್ಮ ಜೊತೆ. ಆ್ಯಂಡ್ ಪ್ಯಾಕಿಂಗ್ ಬಂದ್ಬಿಡು ಸ್ವಲ್ಪ ಡ್ರೆಸ್ಸಸ್ ಮಾತ್ರ ತೊಗೊಂಡಿದ್ದೀನಿ. ಆ್ಯಂಡ್ ಸ್ಯಾರೀಸ್ ಎಲ್ಲ ಯಾವ್ದು ಎಕ್ಸ್ಚೇಂಜ್ ಮಾಡಬೇಕು ಅದನ್ನು ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ. ಈ ಕಡೆಯಿಂದ ಲಗೇಜ್ ತುಂಬಾ ಮಿನಿಮಲ್ ಆಗಿರುತ್ತೆ. ಆ್ಯಂಡ್ ಆ ಕಡೆಯಿಂದ ಲಾಸ್ಟ್ ಟೈಮ್ ಎಕ್ಸ್ಟ್ರಾ ಪೇ ಮಾಡಿ ಕೊಟ್ಟು ಬಂದಿದ್ವಿ. ಸೊ ಈ ಸತಿನೂ ಅಷ್ಟೇ, ನನಗೆ ಗೊತ್ತಿಲ್ಲ ಏನಾಗುತ್ತೆ. ಸೊ ಆ ಕಡೆಯಿಂದ ಲಗೇಜ್ ಸಿಕ್ಕಾಪಡೆ ಇರುತ್ತೆ, ಪ್ಯಾಕಿಂಗ್ ಮಾಡೋಷ್ಟು ತಲೆ ಕೆಟ್ಟೋಗುತ್ತೆ. ಬಟ್ ಈ ಕಡೆಯಿಂದ ಏನಿಲ್ಲ, ಜಸ್ಟ್ 10 minutes ಅಲ್ಲಿ ಮುಗಿಸ್ಬಿಡ್ಬೋದು ಪ್ಯಾಕಿಂಗ್ನ. ಇಟ್ಸ್ ಒನ್ ಮೋರ್ ಇಂಪಾರ್ಟೆಂಟ್ ಅಂದರೆ ನಾವು ಆ ಕಡೆಯಿಂದ ಬರಬೇಕಾದ್ರೂ ಟೆಸ್ಟ್ ಮಾಡ್ಸ್ಕೊಂಡ್ಬರ್ಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ರೆಂಟಲ್ ಅಗ್ರಿಮೆಂಟ್ನ ತೊಗೋಬೇಕು ನಾವು. ಸೊ ರೆಂಟಲ್ ಅಗ್ರಿಮೆಂಟ್ ಮತ್ತು ಎಲೆಕ್ಟ್ರಿಕ್ ಚಾರ್ಜಸ್ದು ಬಿಲ್ ಇದೆ, ತೊಗೊಳ್ಬೇಕು. ಅಕಸ್ಮಾತ್ ಇದು ತೊಗೊಂಡಿಲ್ಲ ಅಂತ ಅಂದರೆ ಕ್ವಾರಂಟೈನ್ ಇದೆ ಇಂಡಿಯಾದಿಂದ ಯಾರಿಗೆ ಬಂದ್ರವ್ರಿಗೂ. ಸೊ ಅಕಸ್ಮಾತ್ ಇದು ಲೀಸ್ ಅಗ್ರಿಮೆಂಟ್ ಎಲ್ಲ ಇತ್ತು, ನಮ್ಮದೇ ಮನೆ ಈ ರೆಂಟಲ್ಗೆ ಇದೆ ಅಂತ ಅಂದರೆ ಮನೆಗೆ ಐಸೋಲೇಷನ್ ಕೊಡ್ತಾರೆ. ಸೊ ಹಾಗಾಗಿ ಮತ್ತು ವ್ಯಾಕ್ಸಿನೇಷನು ಆಗಿದೆ ನಮ್ಮದು. ಸೊ ಅಷ್ಟೇನು ಪ್ರಾಬ್ಲಮ್ ಕೊಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ. ಸೊ ಇದು ಒಂದು ರೆಂಟಲ್ ಅಗ್ರಿಮೆಂಟ್ ತಪ್ಪದೆ ಎತ್ಕೊಡ್ಬೇಕು. ಇಲ್ಲ ಅಂದರೆ ಓಮ್ ಕ್ವಾರಂಟೈನ್ ಕೊಡಲ್ಲ, ಹೋಟೆಲ್ ಕ್ವಾರಂಟೈನ್ ಎಲ್ಲ ಕೊಟ್ಬಿಡ್ತಾರೆ. ಸೊ ಅಲ್ಲಿ ಆಲ್ಮೋಸ್ಟ್ 15 days ಇರಬೇಕಾಗತ್ತೆ. ಸೊ ಅಲ್ಲಿ ಇರೋದು ಕಷ್ಟನೇ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್.
ಜುಲೈ ಆಲ್ಮೋಸ್ಟ್ ಎಲ್ಲ ಆಗಿದೆ. ನಾಳೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮೀಟಿಂಗ್ಸ್ ಆ್ಯಂಡ್ ಓವರ್ಸ್ ಅದು ಇದು ಎಲ್ಲ ಆಫೀಸಲ್ಲಿ, ಅದಕ್ಕೆ ಇವತ್ತೆಲ್ಲ ಪ್ಯಾಕ್ ಮಾಡಿ ಆರಾಮ್ ಮಾಡ್ಕೊಂಡ್ಬಿಟ್ವಿ. ನಾಳೆ ಬಂದಿದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿ ನಾಳಿದ್ದು ಹೊರಡೋದು. ಇಲ್ಲಿ ಬಂದು ಸಿಕ್ಕಾಪಟ್ಟೆ ಸಮ್ಮರ್, ಪೀಕ್ ಸಮ್ಮರ್ ಇವಾಗ ಆಲ್ಮೋಸ್ಟ್ 42-43 ಡಿಗ್ರಿ ಹಾಗೆ, ಬಟ್ ಫೀಲ್ಸ್ ಲೈಕ್ 48-50 ಅಂತ ಅವರೇ ಕೊಟ್ಬಿಟ್ಟಿರ್ತಾರೆ. ಸೊ ಅಷ್ಟು ಸಮ್ಮರ್ ಇದೆ. ಅಲ್ಲಿ ವೆದರ್ ತುಂಬಾನೇ ಚಿಲ್ಲಾಗಿ ಚೆನ್ನಾಗಿದೆಯಂತೆ ಹೇಳ್ತಾ ಇದ್ರು ಪೇರೆಂಟ್ಸ್. ಸೊ ಬ್ಯಾಂಗ್ಳೂರ್ ಅಂಡ್ ಹಾಸನ್ ಫುಲ್ ಚಿಲ್ ಆಗಿದೆಯಂತೆ. ಸೊ ನೋಡೋಣ, ಈ ವೆಕೇಶನ್ ನಮ್ದು ಕೂಲ್ ವೆಕೇಶನ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ತುಂಬ ಜಾಮ್ ಪ್ಯಾಕ್ ಆಗಿರುತ್ತೆ ಸ್ಕೆಡ್ಯೂಲ್ಸ್ ಎಲ್ಲಾನು, ಬಟ್ ಏನೂ ಮಾಡೋಕ್ಕಾಗಲ್ಲ. ಹೋಗ್ಬಿಟ್ಟು ಇದ್ದಷ್ಟು ಮಜಾ ಮಾಡಿಕೊಂಡು ವಾಪಸ್ ಬರೋಣ ಅಂತ ಅನ್ಕೊಂಡಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಎಲ್ಲರೂ ಖುಷಿಯಾಗಿರಿ, ಟೇಕ್ ಕೇರ್, ಸ್ಟೇ ಸೇಫ್, ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್. Wish me a happy journey.